ಆತ್ಮೀಯರೇ, ನಾನು ಅಶೋಕ್ ಕುಮಾರ್, ಸಹ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರು. ಈ ದಿನ ನಾನು ಸ್ವಿಸ್ನ ಶಾಸಕಾಂಗವಾದ ಫೆಡರಲ್ ಅಸೆಂಬ್ಲಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲು ಬಯಸ್ತಾ ಇದ್ದೀನಿ. ಸ್ವಿಸ್ನ ಫೆಡರಲ್ ಶಾಸಕಾಂಗವನ್ನು ಫೆಡರಲ್ ಅಸೆಂಬ್ಲಿ ಎಂಬ ಹೆಸರಿನಿಂದ ಕರೀತಾರೆ. ವಿಶ್ವದ ಬೇರೆ ಬೇರೆ ದೇಶಗಳ ಶಾಸಕಾಂಗಗಳ ಹೆಸರುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಭಾರತದ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಎಂಬ ಹೆಸರಿನಿಂದ ಕರೀತಾರೆ, ಅಂದರೆ ಸಂಸತ್ತು. ಇಂಗ್ಲೆಂಡ್ನ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಎಂಬ ಹೆಸರಿನಿಂದ ಕರೀತಾರೆ. ಅಮೆರಿಕಾದ ಶಾಸಕಾಂಗವನ್ನು ಕಾಂಗ್ರೆಸ್ ಎಂಬ ಹೆಸರಿನಿಂದ ಕರೀತಾರೆ. ಹಾಗೆಯೇ ಸ್ವಿಸ್ನ ಶಾಸಕಾಂಗವನ್ನು ಫೆಡರಲ್ ಅಸೆಂಬ್ಲಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಈ ಸ್ವಿಸ್ನ ಫೆಡರಲ್ ಅಸೆಂಬ್ಲಿ 2 ಸದನಗಳನ್ನು ಒಳಗೊಂಡಿದೆ. ಒಂದು ರಾಜ್ಯಸಭೆ, ಮತ್ತೊಂದು ರಾಷ್ಟ್ರೀಯ ಸಭೆ. ರಾಜ್ಯಸಭೆ ಅದು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಇದು ಮೇಲ್ಮನೆ. ರಾಷ್ಟ್ರೀಯ ಸಭೆ, ನ್ಯಾಷನಲ್ ಕೌನ್ಸಿಲ್, ಇದನ್ನು ಕೆಳಮನೆ ಎಂಬಂತೆ ಕರೆಯಲಾಗುತ್ತೆ. ಈ ರಾಜ್ಯಸಭೆ ಮತ್ತು ರಾಷ್ಟ್ರೀಯ ಸಭೆಗಳೆರಡೂ ಸಹ ಸಮಾನವಾದಂತಹ ಅಧಿಕಾರಗಳನ್ನು ಹೊಂದಿವೆ. ಈ 2 ಸದನಗಳ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಸವಿವರವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ರಾಜ್ಯಸಭೆ, ಅಂದರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್. ಸ್ವಿಸ್ ಶಾಸಕಾಂಗವಾದ ಫೆಡರಲ್ ಅಸೆಂಬ್ಲಿಯ ಮೇಲ್ಮನೆಯೇ ರಾಜ್ಯಸಭೆ. ಈ ರಾಜ್ಯಸಭೆ ಕ್ಯಾಂಟನ್ಗಳನ್ನು ಪ್ರತಿನಿಧಿಸುತ್ತದೆ. ಕ್ಯಾಂಟನ್ಗಳು ಅಂದರೆ ರಾಜ್ಯಗಳು. ರಾಜ್ಯಗಳನ್ನು ಪ್ರತಿನಿಧಿಸುವಂಥ ಈ ರಾಜ್ಯಸಭೆಯನ್ನು ಅಮೆರಿಕಾದ ಕಾಂಗ್ರೆಸ್ನ ಮೇಲ್ಮನೆಯಾಗಿರುವಂಥ ಸೆನೆಟ್ಗೆ ಹೋಲಿಕೆ ಮಾಡಬಹುದು. ಈ ರಾಜ್ಯಸಭೆಯ ಸದಸ್ಯರನ್ನು ಹೇಗೆ ಆಯ್ಕೆ ಮಾಡಲಾಗುತ್ತೆ? ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? ರಾಜ್ಯಸಭೆಯ ಸದಸ್ಯರ ಚುನಾವಣೆ ಹೇಗೆ ನಡೆಯುತ್ತದೆ? ರಾಜ್ಯಸಭೆಯ ಅಧಿವೇಶನ ಯಾವಾಗ ನಡೆಯುತ್ತದೆ? ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ವಹಿಸುವಂಥವರು ಯಾರು? ಈ ಎಲ್ಲ ಅಂಶಗಳ ಬಗ್ಗೆ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ 46. 46 ಹೇಗೆ ಅಂದರೆ, ಸ್ವಿಸ್ನಲ್ಲಿರುವಂಥದ್ದು 23 ಕ್ಯಾಂಟನ್ಗಳು, ಅಂದರೆ 20 ಪೂರ್ಣ ಕ್ಯಾಂಟನ್ಗಳು, 6 ಅರೆ ಕ್ಯಾಂಟನ್ಗಳು. ಪ್ರತಿ ಕ್ಯಾಂಟನ್ಗಳಿಂದ, ಪೂರ್ಣ ಕ್ಯಾಂಟನ್ಗಳಿಂದ 2 ಸದಸ್ಯರನ್ನ, ಪ್ರತಿ ಅರೆ ಕ್ಯಾಂಟನ್ಗಳಿಂದ 1 ಸದಸ್ಯರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಲಾಗುತ್ತೆ. ಅಂದರೆ 20 ಕ್ಯಾಂಟನ್ಗಳಿಂದ 40 ಜನರು ಆಯ್ಕೆ ಆಗ್ತಾರೆ. 20 ಪೂರ್ಣ ಕ್ಯಾಂಟನ್ಗಳಿಂದ. 6 ಅರೆ ಕ್ಯಾಂಟನ್ಗಳಿದೆ. ಆ 6 ಅರೆ ಕ್ಯಾಂಟನ್ಗಳಿಂದ ಒಬ್ಬೊಬ್ಬ ಸದಸ್ಯ ಆಯ್ಕೆ ಆಗ್ತಾನೆ. ಒಟ್ಟು 46 ಜನ ಸದಸ್ಯರನ್ನು ಸ್ವಿಸ್ನ ರಾಜ್ಯಸಭೆ ಹೊಂದಿದೆ. ಈ ಸದಸ್ಯರ ಚುನಾವಣೆ ಹೇಗೆ ಆಗುತ್ತೆ ಅನ್ನೋದನ್ನು ನೋಡೋಣ.
ಸ್ವಿಸ್ನ ರಾಜ್ಯಸಭೆಯ ಸದಸ್ಯರ ಚುನಾವಣೆ ಒಂದೇ ರೀತಿಯಲ್ಲಿ ಇಲ್ಲ. ಈ ರಾಜ್ಯಸಭೆಯ ಸದಸ್ಯರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಕ್ಯಾಂಟನ್ಗಳು ತಮ್ಮದೇ ಆದಂತಹ ಕಾನೂನುಗಳನ್ನು ಹೊಂದಿವೆ. ಕೆಲವು ಕ್ಯಾಂಟನ್ಗಳು ಶಾಸಕಾಂಗದ ಸದಸ್ಯರನ್ನ ಕೆಲವು ಕ್ಯಾಂಟನ್ಗಳು ಕ್ಯಾಂಟನ್ನ ಶಾಸಕಾಂಗದ ಸದಸ್ಯರಿಂದಲೇ ರಾಜ್ಯಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಮತ್ತೆ ಕೆಲವು ಕ್ಯಾಂಟನ್ಗಳು ರಾಜ್ಯಸಭೆಗೆ ಸದಸ್ಯರನ್ನ ಜನತೆಯ ಮೂಲಕ ಆಯ್ಕೆ ಮಾಡಿಸ್ತವೆ. ಅಂದರೆ ಇಲ್ಲಿ ರಾಜ್ಯದ ಶಾಸಕಾಂಗದ ಸದಸ್ಯರು ರಾಜ್ಯಸಭೆಯ ಸದಸ್ಯರನ್ನು ಚುನಾಯಿಸ್ತಾರೆ, ಹಾಗೂ ಕೆಲವು ಕ್ಯಾಂಟನ್ಗಳಲ್ಲಿ ಜನತೆಯೇ ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡುವಂಥ ಒಂದು ಕ್ರಮ ಅಲ್ಲಿ ಇರುವುದನ್ನು ನಾವು ಕಾಣಬಹುದು. ಮತ್ತೆ ಅಧಿಕಾರಾವಧಿ ಏನು ಅಂತ, ಅಧಿಕಾರಾವಧಿಯ ಪ್ರಶ್ನೆ ಬಂದಾಗ ಏಕಪ್ರಕಾರದ ಅಧಿಕಾರಾವಧಿ ಎಲ್ಲ ಸದಸ್ಯರಿಗೂ ಸಂಬಂಧಪಟ್ಟಿರುವುದಿಲ್ಲ. ಉದಾಹರಣೆಗೆ ಭಾರತ ಮತ್ತು ಅಮೆರಿಕಾದ ಮೇಲ್ಮನೆಗಳಲ್ಲಿ ಎಲ್ಲ ಸದಸ್ಯರ ಅಧಿಕಾರಾವಧಿ ಏಕಪ್ರಕಾರವಾಗಿರುತ್ತೆ. ಉದಾಹರಣೆಗೆ ಭಾರತದ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. ಯಾರೇ ರಾಜ್ಯಸಭೆಗೆ ಆಯ್ಕೆಯಾಗಲಿ 6 ವರ್ಷ ಆ ಸದಸ್ಯರ ಅಧಿಕಾರಾವಧಿ ಇರುತ್ತೆ. ಆದರೆ ಸ್ವಿಸ್ನಲ್ಲಿ ಸದಸ್ಯರ ಅಧಿಕಾರಾವಧಿ 1 ರಿಂದ 4 ವರ್ಷಗಳಾಗಿರುತ್ತೆ. 1 ರಿಂದ 4 ವರ್ಷಗಳು ಅಂದರೆ ಕೆಲವು ಕ್ಯಾಂಟನ್ಗಳು ಅಧಿಕಾರಾವಧಿಯ ಪ್ರಶ್ನೆ ಬಂದಾಗ ಎಷ್ಟು ವರ್ಷ ಬೇಕಾದರೂ ನಿಗದಿಪಡಿಸಿಕೊಳ್ಬಹುದು. ಅದು 1 ರಿಂದ 4 ವರ್ಷದ ಒಳಗೆ. ಸಾಮಾನ್ಯವಾಗಿ ರಾಜ್ಯಸಭೆ ಸದಸ್ಯತ್ವದ ಅಧಿಕಾರಾವಧಿ 3 ವರ್ಷಗಳಾಗಿರುತ್ತೆ. 3 ವರ್ಷಕ್ಕಿಂತ ಏನು ಕಡಿಮೆ ಅಧಿಕಾರಾವಧಿಯನ್ನು ನಿಗದಿಪಡಿಸಿಕೊಂಡಿರುವುದಿಲ್ಲ. ಹೀಗೆ ಸದಸ್ಯರ ಅಧಿಕಾರಾವಧಿ ಕ್ಯಾಂಟನ್ನಿಂದ ಕ್ಯಾಂಟನ್ಗೆ ವ್ಯತ್ಯಾಸ ಇರುವುದನ್ನು ನಾವು ಕಾಣ್ತೇವೆ. ಈ ರಾಜ್ಯಸಭಾ ಸದಸ್ಯರನ್ನ ಡೆಪ್ಯೂಟೀಸ್ ಆಫ್ ದ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಹೇಳಿ ಕರೀತಾರೆ. ಅಂದರೆ ರಾಜ್ಯಸಭೆಯ ಡೆಪ್ಯೂಟಿಗಳು ಎಂಬಂತೆ ಇವ್ರನ್ನ ಕರೀತಾರೆ. ನಂತರ ಇವರ ವೇತನ ಮತ್ತು ಭತ್ಯೆಗಳು. ಈ ವೇತನ ಮತ್ತು ಭತ್ಯೆಗಳ ವಿಚಾರದಲ್ಲಿಯೂ ಸಹ ಏಕರೂಪತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವರ ವೇತನ ಮತ್ತು ಭತ್ಯೆಗೆ ಸಂಬಂಧಪಟ್ಟಂತೆ ಕ್ಯಾಂಟನ್ಗಳೇ ನಿರ್ಧಾರವನ್ನು ಮಾಡಿಕೊಳ್ತವೆ. ಕ್ಯಾಂಟನ್ಗಳೇ ತಮ್ಮದೇ ಆದ ಆದಾಯದ ಮೂಲಗಳಿಂದ ಇವರಿಗೆ ವೇತನ ಮತ್ತು ಭತ್ಯೆಗಳನ್ನು ನೀಡುತ್ತವೆ. ನಂತರ ಅಧಿವೇಶನ ಅಂದರೆ ರಾಜ್ಯಸಭೆಯ ಅಧಿವೇಶನ ಯಾವಾಗ ನಡೆಯುತ್ತೆ? ರಾಜ್ಯಸಭೆಯ ಅಧಿವೇಶನ ವರ್ಷಕ್ಕೊಮ್ಮೆ ಸೇರುತ್ತದೆ. ವಿಶೇಷ ಅಧಿವೇಶನವನ್ನು ಸಹ ಕರೆಯುವಂತಹ ವ್ಯವಸ್ಥೆಯು ಸಹ ಸ್ವಿಸ್ನಲ್ಲಿ ಇದೆ. ಫೆಡರಲ್ ಕೌನ್ಸಿಲ್ ಅಥವಾ ಡೆಪ್ಯೂಟಿಗಳು ಅಥವಾ 5 ಕ್ಯಾಂಟನ್ಗಳು ಒತ್ತಾಯವನ್ನು ಮಾಡಿದರೆ ಆಗ ರಾಜ್ಯಸಭೆಯ ವಿಶೇಷ ಅಧಿವೇಶನವನ್ನು ಕರೆಯಬೇಕಾಗುತ್ತದೆ. ಕೋರಂ. ನಂತರ ಕೋರಂ ಅಂದರೆ ಏನು? ಕೋರಂ ಅಂದರೆ ಸದನದ ಕಾರ್ಯಕಲಾಪಗಳು ನಡೆಯಲಿಕ್ಕೆ ಹಾಜರಿರಬೇಕಾದಂಥ ಸದಸ್ಯರ ಕನಿಷ್ಠ ಹಾಜರಾತಿಯನ್ನು ನಾವು ಕೋರಂ ಎಂಬಂತೆ ಕರಿತೇವೆ. ರಾಜ್ಯಸಭೆಯ ಕೋರಂ ಎಷ್ಟಿರಬೇಕು ಕಾರ್ಯಕಲಾಪ ನಡೆಸಲಿಕ್ಕೆ ಅಂದರೆ 24 ಜನ ಸದಸ್ಯರು ಹಾಜರಿರಬೇಕು. ನಂತರ ಅಧ್ಯಕ್ಷತೆ, ಸಭಾಧ್ಯಕ್ಷ.
ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ? ಇದರ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಒಬ್ಬ ಸಭಾಧ್ಯಕ್ಷ ಹಾಗೂ ಒಬ್ಬ ಉಪಸಭಾಧ್ಯಕ್ಷನನ್ನು ಸದಸ್ಯರೇ ಚುನಾವಣೆ ಮೂಲಕ ಆಯ್ಕೆ ಮಾಡಿಕೊಳ್ತಾರೆ. ಇವರು ಸಾಮಾನ್ಯ ಅಧಿವೇಶನ ಮತ್ತು ವಿಶೇಷ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಬೇಕಾಗುತ್ತೆ. ಇಲ್ಲಿ ಸತತವಾಗಿ 2ನೇ ಬಾರಿಗೆ ಇವರು ಆಯ್ಕೆ ಆಗೋದಿಲ್ಲ. ಅಂದರೆ ಸಾಮಾನ್ಯ ಅಧಿವೇಶನಕ್ಕೋಸ್ಕರವಾಗಿ ಅವ್ರನ್ನ ಆಯ್ಕೆ ಮಾಡುತ್ತಾರೆ. ಇಷ್ಟು ರಾಜ್ಯ ಸಭೆಗೆ ಸಂಬಂಧಪಟ್ಟಂತಹ ರಚನೆಯ ವಿವರಗಳು. ಮುಂದುವರಿತಾ ನಾನು ರಾಷ್ಟ್ರೀಯ ಸಭೆಯ ರಚನೆಯ ವಿವರವನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಅದಾದ ನಂತರ 2 ಸದನಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ನಾನು ಜೊತೆಗೆ ಹೇಳ್ತೀನಿ. ಯಾಕೆಂದರೆ 2 ಸದನಗಳು ಸಮಾನವಾದಂಥ ಅಧಿಕಾರಗಳನ್ನೇ ಹೊಂದಿರುವಂಥ ಸದನಗಳು. ರಾಷ್ಟ್ರೀಯ ಸಭೆಯ ಬಗ್ಗೆ ತಿಳ್ಕೊಳ್ಳೋಣ. ರಾಷ್ಟ್ರೀಯ ಸಭೆ ಅಂದರೆ ಸ್ವಿಸ್ನ ಫೆಡರಲ್ ಅಸೆಂಬ್ಲಿಯ ಕೆಳಸದನ. ಈ ಕೆಳಸದನವನ್ನು ನಾವು ಭಾರತದ ಲೋಕಸಭೆಗೆ ಹೋಲಿಕೆ ಮಾಡಬಹುದು, ಅಮೆರಿಕಾದ ಪ್ರತಿನಿಧಿ ಸಭೆಗೆ ಹೋಲಿಕೆ ಮಾಡಬಹುದು, ಬ್ರಿಟನ್ನ ಸಾಮಾನ್ಯ ಸಭೆಗೆ ಇದನ್ನು ನಾವು ಹೋಲಿಕೆ ಮಾಡಬಹುದು. ಈ ಎಲ್ಲ ಸದನಗಳು ಸಹ ಶಾಸಕಾಂಗಗಳ ಕೆಳಸದನಗಳೇ ಆಗಿವೆ. ಈ ಸದಸ್ಯರು ಸಂಖ್ಯೆಯ ಬಗ್ಗೆ ನಾವು ಹೇಳೋದಾದರೆ 200 ಜನ ಸದಸ್ಯರನ್ನು ರಾಷ್ಟ್ರೀಯ ಸಭೆಗೆ ಆಯ್ಕೆ ಮಾಡಲಾಗುತ್ತೆ. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ನಡೆಸ್ತಾರೆ. ಆ ಜನಗಣತಿಯ ಆಧಾರದ ಮೇಲೆ ಒಬ್ಬ ಪ್ರತಿನಿಧಿ ಎಷ್ಟು ಜನಸಂಖ್ಯೆಯನ್ನು ಪ್ರತಿನಿಧಿಸಬೇಕು ಎನ್ನುವಂಥದ್ದು ನಿರ್ಧಾರ ಆಗುತ್ತೆ. ಯಾರು ಇವರನ್ನು ಆಯ್ಕೆ ಮಾಡುವಂಥವ್ರು ಯಾರು ಅಂತ? ರಾಷ್ಟ್ರೀಯ ಸಭೆಗೆ ಆಯ್ಕೆ ಮಾಡುವಂಥ ಮತದಾರ ವರ್ಗ ಯಾವುದು ಅಂದರೆ 20 ವರ್ಷ ತುಂಬಿದ ಪ್ರತಿಯೊಬ್ಬ ಸ್ವಿಸ್ ನಾಗರಿಕನೂ ಸಹ ಮತದಾನದ ಹಕ್ಕನ್ನು ಹೊಂದಿರ್ತಾನೆ. ಆತ ಗುಪ್ತ ಮತದಾನದ ಮೂಲಕ ಸಾಮಾನ್ಯ ಪ್ರಾತಿನಿಧ್ಯಕ್ಕೆ ಅನುಗುಣವಾಗಿ ರಾಷ್ಟ್ರೀಯ ಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ. ನಂತರ ಚುನಾವಣೆಗೆ ಇರಬೇಕಾದಂಥ ಅರ್ಹತೆಗಳು ಅಂದರೆ ಚುನಾವಣಾ ಅರ್ಹತೆ, ಯಾರು ಚುನಾವಣೆಗೆ ಸ್ಪರ್ಧಿಸಬಹುದು ಎನ್ನುವುದು. ರಾಷ್ಟ್ರೀಯ ಸಭೆಗೆ ಸ್ಪರ್ಧಿಸಲಿಕ್ಕೆ ಇರಬೇಕಾದಂಥ ಅರ್ಹತೆ ಏನು ಅಂದರೆ ಮತದಾನದ ಹಕ್ಕನ್ನು ಹೊಂದಿರುವ ಪ್ರತಿಯೊಬ್ಬ ಸ್ವಿಸ್ ನಾಗರಿಕನೂ ಸಹ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅರ್ಹನಾಗಿರ್ತಾನೆ. ಅಂದರೆ 20 ವರ್ಷ ತುಂಬಿದ ಪ್ರತಿಯೊಬ್ಬ ಸ್ವಿಸ್ ನಾಗರಿಕನೂ ಸಹ ಮತದಾನದ ಹಕ್ಕನ್ನು ಹೊಂದಿರ್ತಾನೆ. ಆ ಪ್ರತಿಯೊಬ್ಬ ನಾಗರಿಕನೂ ಸಹ ಸ್ವಿಸ್ನ ರಾಷ್ಟ್ರೀಯ ಸಭೆಗೆ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅರ್ಹನಾಗಿರುತ್ತಾನೆ. ದಿವಾಳಿಯಾದವರು, ಹುಚ್ಚರು, ಫೆಡರಲ್ ಹಾಗೂ ಕ್ಯಾಂಟನ್ನ ಆಡಳಿತ ಸೇವಾ ವರ್ಗದಲ್ಲಿರುವವರು ಸ್ಪರ್ಧಿಸಲಿಕ್ಕೆ ಅರ್ಹರಾಗಿರುವುದಿಲ್ಲ. ಇದನ್ನು ವಿಶೇಷವಾಗಿ ಗಮನಿಸಬೇಕು. ಫೆಡರಲ್ ಕೌನ್ಸಿಲ್ನ ಸದಸ್ಯರು ಮತ್ತು ರಾಜ್ಯಸಭೆಯ ಸದಸ್ಯರು ಅವರೂ ಸಹ ಈ ರಾಷ್ಟ್ರೀಯ ಸಭೆಯ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅರ್ಹರಾಗಿರುವುದಿಲ್ಲ. ನಂತರ ಅಧಿಕಾರಾವಧಿ. ಸ್ವಿಸ್ನ ರಾಷ್ಟ್ರೀಯ ಸಭೆಯ ಅಧಿಕಾರಾವಧಿ 4 ವರ್ಷಗಳು. 4 ವರ್ಷದ ಅವಧಿಗೆ ಮುಂಚಿತವಾಗಿ ಈ ಸದನವನ್ನು ವಿಸರ್ಜನೆ ಮಾಡುವಂತಿಲ್ಲ. ಒಂದು ವಿಶೇಷ ಸಂದರ್ಭದಲ್ಲಿ ಮಾತ್ರ
ಈ ಸದನವನ್ನು ವಿಸರ್ಜನೆ ಮಾಡಬಹುದು. ಆ ಸಂದರ್ಭ ಎಂದರೆ ಸಂವಿಧಾನಕ್ಕೆ ಪೂರ್ಣ ಪುನರ್ವಿಮರ್ಶೆ ಮಾಡಬೇಕು ಎನ್ನುವಂಥ ಸಂದರ್ಭದಲ್ಲಿ ಎರಡೂ ಸದನಗಳ ನಡುವೆ, ರಾಜ್ಯಸಭೆ ಮತ್ತು ರಾಷ್ಟ್ರೀಯ ಸಭೆಗಳ ನಡುವೆ ವಿವಾದಗಳು ಉಂಟಾದಾಗ ಮಾತ್ರ ರಾಷ್ಟ್ರೀಯ ಸಭೆಯನ್ನು ವಿಸರ್ಜಿಸುವುದನ್ನು ಹೊರತುಪಡಿಸಿದರೆ ಇನ್ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸಭೆಯನ್ನು ಅವಧಿಗೆ ಮುಂಚಿತವಾಗಿ ವಿಸರ್ಜನೆ ಮಾಡುವಂತಹ ಅಥಾರಿಟಿ ಯಾರಿಗೂ ಸಹ ಇಲ್ಲ. ಮುಂದೆ ಅಧಿವೇಶನದ ಬಗ್ಗೆ ನೋಡೋಣ. ರಾಷ್ಟ್ರೀಯ ಸಭೆಯ ಅಧಿವೇಶನ 4 ಬಾರಿ ನಡೆಯುತ್ತೆ ವರ್ಷದಲ್ಲಿ. ರಾಷ್ಟ್ರೀಯ ಸಭೆಯ ಅಧಿವೇಶನ ವಾರ್ಷಿಕವಾಗಿ ಮಾರ್ಚ್, ಜೂನ್, ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ರಾಷ್ಟ್ರೀಯ ಸಭೆಯ ಅಧಿವೇಶನ ನಡೆಯುತ್ತೆ. ವಿಶೇಷ ಸಂದರ್ಭದಲ್ಲಿ ಫೆಡರಲ್ ಕೌನ್ಸಿಲ್ ವಿಶೇಷ ಅಧಿವೇಶನವನ್ನು ಕರೆಯುವಂಥ ಅಧಿಕಾರವನ್ನು ಹೊಂದಿದೆ. ನಂತರ ಸಭಾಧ್ಯಕ್ಷ, ರಾಷ್ಟ್ರೀಯ ಸಭೆಯ ಸಭಾಧ್ಯಕ್ಷ ಯಾರು? ರಾಷ್ಟ್ರೀಯ ಸಭೆಯ ಸದಸ್ಯರೇ 1 ವರ್ಷದ ಅವಧಿಗೆ ಮಾತ್ರ ಸಭಾಧ್ಯಕ್ಷನನ್ನು ಹಾಗೂ ಉಪಸಭಾಧ್ಯಕ್ಷನನ್ನು ಆಯ್ಕೆ ಮಾಡಿಕೊಳ್ತಾರೆ. ಇವರು ಪುನಃ ಅದೇ ಹುದ್ದೆಗೆ ಆಯ್ಕೆಯಾಗಲಿಕ್ಕೆ ಅರ್ಹರಾಗಿರೋದಿಲ್ಲ. ಆದರೆ ಬ್ರಿಟನ್ನ ಸಾಮಾನ್ಯ ಸಭೆಯ ಸಭಾಧ್ಯಕ್ಷ ಒಮ್ಮೆ ಸಭಾಧ್ಯಕ್ಷನಾದರೆ ಆತ ನಿರಂತರವಾಗಿ ಸಭಾಧ್ಯಕ್ಷನಾಗಿರಬಹುದು. ಮತ್ತೊಂದು ವ್ಯತ್ಯಾಸ ನೋಡಿ, ಭಾರತದಲ್ಲಿ ಲೋಕಸಭೆಯ ಸಭಾಧ್ಯಕ್ಷ ಆತ ಮತ್ತೆ ಪುನರಾಯ್ಕೆಯಾಗಲಿಕ್ಕೆ ಅವಕಾಶ ಇಲ್ಲ. ಸಭಾಧ್ಯಕ್ಷ ಹುದ್ದೆಯಲ್ಲಿಯೇ ಮತ್ತೆ ಬಯಸಿದರೆ ಇಂಗ್ಲೆಂಡ್ನ ಸಭಾಧ್ಯಕ್ಷನ ರೀತಿಯಲ್ಲಿ ಪುನರಾಯ್ಕೆಗೆ ಅವಕಾಶ ಇಲ್ಲ. ಸ್ವಿಸ್ನಲ್ಲಿ ಸಭಾಧ್ಯಕ್ಷನ ಅಧಿಕಾರಾವಧಿ 1 ವರ್ಷ ಮಾತ್ರ. ಪುನಃ ಹುದ್ದೆಗೆ ಆಯ್ಕೆಯಾಗುವಾಗಿಲ್ಲ. ಸಭಾಧ್ಯಕ್ಷನ 1 ವರ್ಷದ ಅಧಿಕಾರಾವಧಿ ಮುಗಿದ ತಕ್ಷಣ ಉಪಸಭಾಧ್ಯಕ್ಷ ಸಭಾಧ್ಯಕ್ಷನಾಗಿ ಮರು ವರ್ಷ ಆಯ್ಕೆ ಆಗ್ತಾನೆ, ಮುಂದಿನ ವರ್ಷ ಆಯ್ಕೆ ಆಗ್ತಾನೆ. ಮತ್ತೊಂದು ನಿಬಂಧನೆ ಇದೆ ಇಲ್ಲಿ. ಏನು ಅಂದರೆ, ಒಂದೇ ಕ್ಯಾಂಟನ್ನಿಂದ ಅಂದರೆ ರಾಜ್ಯದಿಂದ ಸಭಾಧ್ಯಕ್ಷ ಮತ್ತು ಉಪಸಭಾಧ್ಯಕ್ಷರಿಬ್ಬರೂ ಆಯ್ಕೆಯಾಗುವಂತಿಲ್ಲ. ಬೇರೆ ಬೇರೆ ಕ್ಯಾಂಟನ್ನವರು ಆಗಿರಬೇಕು. ಸಭಾಧ್ಯಕ್ಷನ ಕಾರ್ಯ ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಸದನದ ಅಧ್ಯಕ್ಷತೆಯನ್ನು ಆತ ವಹಿಸ್ತಾನೆ. ಈತನ ಸ್ಥಾನ, ಅಧಿಕಾರ ಮತ್ತು ಕಾರ್ಯವನ್ನು ನಾವು ಬ್ರಿಟನ್ನ ಸಾಮಾನ್ಯ ಸಭೆಯ ಅಧ್ಯಕ್ಷನಿಗಾಗಲಿ ಅಥವಾ ಭಾರತದ ಲೋಕಸಭೆಯ ಸಭಾಧ್ಯಕ್ಷರಿಗಾಗಲಿ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಈ ಫೆಡರಲ್ ಅಸೆಂಬ್ಲಿ ಅಂದರೆ ಸ್ವಿಸ್ನ ಶಾಸಕಾಂಗದ 2 ಸದನಗಳಾಗಿರುವ ರಾಜ್ಯಸಭೆ ಮತ್ತು ರಾಷ್ಟ್ರೀಯ ಸಭೆಗಳೆರಡರ ರಚನೆ. ಮುಂದುವರಿತಾ ನಾವು ಫೆಡರಲ್ ಅಸೆಂಬ್ಲಿಯ ಅಂದರೆ ರಾಜ್ಯಸಭೆ ಮತ್ತು ರಾಷ್ಟ್ರೀಯ ಸಭೆಗಳೆರಡರ ಅಧಿಕಾರ ಮತ್ತು ಕಾರ್ಯಗಳನ್ನು ಒಟ್ಟೊಟ್ಟಾಗಿ ತಿಳ್ಕೊಳ್ಳೋಣ. ಬಹುಶಃ ಪ್ರಶ್ನೆ ಕೇಳುವಾಗ್ಲೂ ಇಲ್ಲಿ ಫೆಡರಲ್ ಅಸೆಂಬ್ಲಿಯ ಅಧಿಕಾರ ಮತ್ತು ಕಾರ್ಯಗಳು ಎಂಬ ರೀತಿಯಲ್ಲಿಯೇ ಕೇಳುವಂಥ ಸಾಧ್ಯತೆಗಳೇ ಹೆಚ್ಚು. ಹಾಗಾಗಿ ಇದನ್ನು ನಾವು ಜೊತೆಗೆ ಅರ್ಥ ಮಾಡ್ಕೊಳ್ಳೋದು ಉಚಿತ ಅಂತ ಹೇಳಿ ಅನಿಸುತ್ತೆ. ಈ ಫೆಡರಲ್ ಅಸೆಂಬ್ಲಿ ಎಲ್ಲ ಬಗೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಿದೆ. ವಿಶ್ವದ ಮತ್ಯಾವುದೇ ಪಾರ್ಲಿಮೆಂಟ್ ಅಥವಾ ಶಾಸಕಾಂಗ ಹೊಂದಿಲ್ಲದೇ
ಇರುವಷ್ಟು ಅಪಾರವಾದಂಥ ಅಧಿಕಾರವನ್ನು ಸ್ವಿಸ್ನ ಫೆಡರಲ್ ಅಸೆಂಬ್ಲಿ ಹೊಂದಿದೆ. ಸ್ವಿಸ್ನ ಫೆಡರಲ್ ಅಸೆಂಬ್ಲಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡೋದಾದರೆ, ಮೊದಲನೆಯದು ಶಾಸನೀಯ ಮತ್ತು ಹಣಕಾಸಿನ ಅಧಿಕಾರ, ಎರಡನೆಯದಾಗಿ ಕಾರ್ಯಾಂಗದ ಅಧಿಕಾರ, ಮೂರನೆಯದಾಗಿ ನ್ಯಾಯಾಂಗದ ಅಧಿಕಾರ, ನಾಲ್ಕನೆಯದಾಗಿ ಸಂವಿಧಾನ ತಿದ್ದುಪಡಿ ಅಧಿಕಾರ, ಐದನೆಯದಾಗಿ ಫೆಡರಲ್ ಆಡಳಿತದ ಮೇಲ್ವಿಚಾರಣಾ ಅಧಿಕಾರ. ಈ 5 ಅಧಿಕಾರಗಳು ಬಹಳ ಪ್ರಮುಖವಾದಂಥ ಅಧಿಕಾರಗಳು. ಒಂದೊಂದಾಗಿ ನಾವು ಪ್ರತಿಯೊಂದು ಅಧಿಕಾರವನ್ನು ಸಹ ತಿಳ್ಕೊಳ್ತಾ ಹೋಗೋಣ. ಶಾಸನೀಯ ಮತ್ತು ಹಣಕಾಸಿನ ಅಧಿಕಾರ. ಶಾಸನೀಯ ಅಧಿಕಾರ ಅಂದರೆ ಶಾಸನ ರಚನೆಗೆ ಸಂಬಂಧಪಟ್ಟಂತೆ ಫೆಡರಲ್ ಅಸೆಂಬ್ಲಿ ನಿರ್ವಹಿಸುವಂಥ ಅಧಿಕಾರ, ಅದು ಶಾಸನೀಯ ಅಧಿಕಾರ. ಅಂದರೆ ಮಸೂದೆಯೊಂದು ಕಾಯ್ದೆಯಾಗಬೇಕಾದ್ರೆ ಏನೆಲ್ಲ ಕಾರ್ಯಗಳನ್ನು ಕ್ರಮಗಳನ್ನು ಸ್ವಿಸ್ನ ಫೆಡರಲ್ ಅಸೆಂಬ್ಲಿ ನಿರ್ವಹಿಸುತ್ತೆ, ಅದನ್ನು ನಾವು ಶಾಸನೀಯ ಅಧಿಕಾರ ಎಂಬಂತೆ ಕರೆಯುತ್ತೇವೆ. ಹಣಕಾಸಿನ ಅಧಿಕಾರ ಅಂದರೆ ಆಯವ್ಯಯಕ್ಕೆ ಸಂಬಂಧಪಟ್ಟಂಥ ಅಧಿಕಾರ, ಬಜೆಟ್ಗೆ ಸಂಬಂಧಪಟ್ಟಂಥ ಅಧಿಕಾರವನ್ನು ನಾವು ಹಣಕಾಸಿನ ಅಧಿಕಾರ ಎಂಬಂತೆ ಅರ್ಥ ಮಾಡ್ಕೊಳ್ತೀವಿ. ಶಾಸನೀಯ ಮತ್ತು ಹಣಕಾಸಿನ ಅಧಿಕಾರಗಳಲ್ಲಿ ಮೊದಲನೆಯ ಅಧಿಕಾರ ಫೆಡರಲ್ ಕಾನೂನು ಮತ್ತು ಶಾಸನೀಯ ಸುಗ್ರೀವಾಜ್ಞೆಗಳನ್ನು ಫೆಡರಲ್ ಅಸೆಂಬ್ಲಿ ಪಾಸ್ ಮಾಡುತ್ತದೆ. ಫೆಡರಲ್ ಕಾನೂನು ಅಂದರೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಕಾನೂನು, ಮತ್ತು ಸುಗ್ರೀವಾಜ್ಞೆಗಳನ್ನು ಪಾಸ್ ಮಾಡುವಂಥ ಕಾರ್ಯವನ್ನು ಫೆಡರಲ್ ಅಸೆಂಬ್ಲಿ ನಿರ್ವಹಿಸುತ್ತೆ. ಎರಡನೆಯ ಅಧಿಕಾರ ಆಯವ್ಯಯ ಪಟ್ಟಿಯನ್ನು ಅನುಮೋದಿಸುವಂಥ ಅಧಿಕಾರ. ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಆದಾಯ ಮತ್ತು ವೆಚ್ಚದ ಪಟ್ಟಿ ಏನಿದೆ, ಸರ್ಕಾರದ ಹಣಕಾಸಿನ ನೀತಿ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಮಸೂದೆಯನ್ನು ಶಾಸಕಾಂಗದಲ್ಲಿ ಮಂಡಿಸಲಾಗುತ್ತೆ. ಶಾಸಕಾಂಗ ಅದಕ್ಕೆ ಅನುಮೋದನೆಯನ್ನು ನೀಡುತ್ತೆ. ಇದನ್ನು ನಾವು ಸ್ವಿಸ್ನ ಫೆಡರಲ್ ಅಸೆಂಬ್ಲಿಯ ಆಯವ್ಯಯ ಪಟ್ಟಿಯನ್ನು ಅನುಮೋದಿಸುವ ಅಧಿಕಾರ ಎಂಬಂತೆ ಕರೆಯಬಹುದು. ಮೂರನೆಯ ಶಾಸನೀಯ ಮತ್ತು ಹಣಕಾಸಿನ ಅಧಿಕಾರ ಕ್ಯಾಂಟನ್ಗಳ ಖರ್ಚು ವೆಚ್ಚವನ್ನು ಅಗತ್ಯವೆನಿಸಿದರೆ ಸ್ವಾಧೀನಪಡಿಸಿಕೊಳ್ಳುವ ಅಧಿಕಾರ. ಕ್ಯಾಂಟನ್ಗಳ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟ ಹಾಗೆ ಫೆಡರಲ್ ಅಸೆಂಬ್ಲಿ ಕೆಲವು ಸಂದರ್ಭಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ನಾಲ್ಕನೆಯ ಅಧಿಕಾರ ಫೆಡರಲ್ ಸಂವಿಧಾನವನ್ನು ಕಾರ್ಯರೂಪಕ್ಕೆ ಬರುವಂತೆ ನೋಡಿಕೊಳ್ಳುವ ಅಧಿಕಾರ. ಅಂದರೆ ಸ್ವಿಸ್ನಲ್ಲಿರುವಂಥ ಸಂವಿಧಾನ ಸರಿಯಾದ ರೀತಿಯಲ್ಲಿ ಜಾರಿಗೆ ಬರುವಂತೆ ನೋಡಿಕೊಳ್ಳುತ್ತೆ. ಅಂದರೆ ಕ್ಯಾಂಟನ್ನ ಸಂವಿಧಾನಗಳು, ಕ್ಯಾಂಟನ್ನ ಸರ್ಕಾರಗಳು ಆ ಫೆಡರಲ್ ಸಂವಿಧಾನವನ್ನು ಅಳವಡಿಸಿಕೊಂಡಿದೆಯೇ, ಅವು ಸಂವಿಧಾನವನ್ನು ತೃಪ್ತಿಕರವಾಗಿ ಜಾರಿಗೆ ತರುತ್ತಿವೆಯೇ ಅಥವಾ ಇಲ್ಲವೇ ಎನ್ನುವುದರ ಮೇಲ್ವಿಚಾರಣೆಯನ್ನು ಈ ಫೆಡರಲ್ ಅಸೆಂಬ್ಲಿ ನಿರ್ವಹಿಸುತ್ತೆ. ನಂತರದ ಶಾಸನೀಯ ಮತ್ತು ಹಣಕಾಸಿನ ಅಧಿಕಾರ ರಾಷ್ಟ್ರವನ್ನು ವಿದೇಶಿ ಆಕ್ರಮಣದಿಂದ ಪೂರ್ಣವಾಗಿ ರಕ್ಷಿಸುವುದು. ಅಂದರೆ ರಾಷ್ಟ್ರದ ಸ್ವಾತಂತ್ರ್ಯ ಮತ್ತು ತಟಸ್ಥತೆಯನ್ನು ಕಾಪಾಡುವಂತಹ ಜವಾಬ್ದಾರಿ ಫೆಡರಲ್ ಅಸೆಂಬ್ಲಿಯ ಜವಾಬ್ದಾರಿಯಾಗಿದೆ. ದೆನ್ ಕೊನೆಯ ಶಾಸನೀಯ ಮತ್ತು ಹಣಕಾಸಿನ ಅಧಿಕಾರ ಎಂದರೆ ರಾಷ್ಟ್ರದ ಆಂತರಿಕ ರಕ್ಷಣೆಯನ್ನು ನೋಡಿಕೊಳ್ಳುವುದು, ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು, ಕ್ಯಾಂಟನ್ಗಳ ಭೂಪ್ರದೇಶದ ಭದ್ರತೆಯನ್ನು ಕಾಪಾಡುವುದು
ಫೆಡರಲ್ ಅಸೆಂಬ್ಲಿಯ ಶಾಸನೀಯ ಅಧಿಕಾರದ ವ್ಯಾಪ್ತಿಯೊಳಗಡೆ ಬರುತ್ತದೆ. ಎರಡನೇ ಪ್ರಮುಖ ಅಧಿಕಾರಕ್ಕೆ ನಾವು ಹೋಗೋಣ. ಆ ಅಧಿಕಾರ ಎಂದರೆ ಕಾರ್ಯಾಂಗದ ಅಧಿಕಾರ. ಸ್ವಿಸ್ನ ಶಾಸಕಾಂಗವಾದ ಫೆಡರಲ್ ಅಸೆಂಬ್ಲಿ ಯಾವ ಕಾರ್ಯಾಂಗದ ಅಧಿಕಾರಗಳನ್ನು ಚಲಾಯಿಸುತ್ತದೆ? ಕಾರ್ಯಾಂಗ ಅಂದರೆ ಫೆಡರಲ್ ಕೌನ್ಸಿಲ್. ಫೆಡರಲ್ ಕೌನ್ಸಿಲ್ಗೆ ಸಂಬಂಧಪಟ್ಟಂತಹ ಅಧಿಕಾರ ಅದು. ಕಾರ್ಯಾಂಗದ ಅಧಿಕಾರ ಅಂದರೆ ಆಡಳಿತಾಂಗಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳ ಅಧಿಕಾರ. ಅದನ್ನು ನಾವು ಅಸೆಂಬ್ಲಿಯ ಕಾರ್ಯಾಂಗಾಧಿಕಾರ ಎಂಬಂತೆ ಕರಿತೇವೆ. ಮೊದಲನೆಯ ಕಾರ್ಯಾಂಗಾಧಿಕಾರ, ಫೆಡರಲ್ ಅಸೆಂಬ್ಲಿ ತನ್ನ ಜಂಟಿ ಅಧಿವೇಶನದಲ್ಲಿ, ಅಂದರೆ ರಾಷ್ಟ್ರೀಯ ಸಭೆ ಮತ್ತು ರಾಜ್ಯಸಭೆಗಳ ಎರಡು ಒಂದೆಡೆ ಸಮಾವೇಶಗೊಳ್ಳುವಂಥದ್ದನ್ನು ನಾವು ಜಂಟಿ ಅಧಿವೇಶನ ಅಂತ ಕರಿತೀವಿ. ಫೆಡರಲ್ ಅಸೆಂಬ್ಲಿಯ ಜಂಟಿ ಅಧಿವೇಶನದಲ್ಲಿ ಫೆಡರಲ್ ಕೌನ್ಸಿಲ್ಗೆ ಕೌನ್ಸಿಲರ್ಗಳನ್ನು ಆಯ್ಕೆ ಮಾಡುವುದು ನಂಬರ್ 1. ನಂಬರ್ 2, ಫೆಡರಲ್ ಟ್ರಿಬ್ಯುನಲ್ಗೆ ನ್ಯಾಯಾಧೀಶರುಗಳನ್ನು ಆಯ್ಕೆ ಮಾಡೋದು. ನಂಬರ್ 2, ಫೆಡರಲ್ ಟ್ರಿಬ್ಯುನಲ್ಗೆ ನ್ಯಾಯಾಧೀಶರನ್ನು ಆಯ್ಕೆ ಮಾಡೋದು. ಫೆಡರಲ್ ಟ್ರಿಬ್ಯುನಲ್ ಅಂದರೆ ಸ್ವಿಸ್ನ ನ್ಯಾಯಾಂಗವನ್ನು ನಾವು ಫೆಡರಲ್ ಟ್ರಿಬ್ಯುನಲ್ ಅಂತೇಳಿ ಕರಿತೇವೆ. ಫೆಡರಲ್ ಟ್ರಿಬ್ಯುನಲ್ಗೆ ನ್ಯಾಯಾಧೀಶರನ್ನು ಆಯ್ಕೆ ಮಾಡೋದು. ನಂಬರ್ 2. ನಂಬರ್ 3, ಫೆಡರಲ್ ಚಾನ್ಸಲರ್ನ ಆಯ್ಕೆ ಮಾಡೋದು. ನಂಬರ್ 4, ಸೇನಾ ಮುಖ್ಯ ದಂಡಾಧಿಕಾರಿಗಳನ್ನು ನೇಮಕ ಮಾಡೋದು. ನಂಬರ್ 4. ನಂಬರ್ 5, ನಾಗರಿಕ ಸೇವಾ ವರ್ಗ ಅಂದರೆ ಆಡಳಿತ ಸೇವಾ ವರ್ಗದ ಆಡಳಿತದ ನಿರ್ವಹಣೆಯ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ಳೋದು. ನಂಬರ್ 6, ಫೆಡರಲ್ ಅಧಿಕಾರಿಗಳು ತಾವು ಕಾರ್ಯವನ್ನು ನಿರ್ವಹಿಸುವಾಗ ಅವರ ಕಾರ್ಯವ್ಯಾಪ್ತಿಯ ನಡುವೆ ಉಂಟಾಗಬಹುದಾದಂಥ ಆಡಳಿತಾತ್ಮಕವಾದ ವಿವಾದಗಳನ್ನು ಕಾರ್ಯಾಂಗ ಅಂದರೆ ವಿವಾದಗಳನ್ನು ಬಗೆಹರಿಸುವಂತಹ ಕಾರ್ಯವನ್ನು ಶಾಸಕಾಂಗ ಮಾಡುತ್ತೆ. ಅದು ಕಾರ್ಯಾಂಗದ ಅಧಿಕಾರ. ಹಾಗೇನೆ ಫೆಡರಲ್ ಅಧಿಕಾರಿ ವರ್ಗ ಅವರ ವೇತನ ಮತ್ತು ಭತ್ಯೆಗಳನ್ನು ನಿರ್ಧಾರ ಮಾಡುತ್ತೆ ಫೆಡರಲ್ ಅಸೆಂಬ್ಲಿ. ಫೆಡರಲ್ ಅಸೆಂಬ್ಲಿ ಅದರ ಮತ್ತೊಂದು ಕಾರ್ಯಾಂಗೀಯ ಕಾರ್ಯ ಫೆಡರಲ್ ಸೇನೆಯನ್ನು ನಿಯಂತ್ರಣ ಮಾಡುತ್ತೆ. ವಾಯುಸೇನೆ, ಭೂಸೇನೆ ಮತ್ತು ನೌಕಾಸೇನೆಯನ್ನು ನಿಯಂತ್ರಣ ಮಾಡುವಂಥದ್ದು ಫೆಡರಲ್ ಅಸೆಂಬ್ಲಿನೇ. ಯುದ್ಧ ಘೋಷಣೆ ಮಾಡುವ ಮತ್ತು ಶಾಂತಿ ಕಾಪಾಡುವ ಅಧಿಕಾರವನ್ನು ಸಹ ಇದು ಹೊಂದಿದೆ. ಫೆಡರಲ್ ಅಸೆಂಬ್ಲಿ ವಿದೇಶಾಂಗ ಒಪ್ಪಂದವನ್ನು ಮಾಡಿಕೊಳ್ಳುವಂಥ ಅಧಿಕಾರವನ್ನು ಸಹ ಹೊಂದಿದೆ. ಇದರ ಜೊತೆಗೆ ಫೆಡರಲ್ ಅಸೆಂಬ್ಲಿಯ ಕಾರ್ಯಾಂಗದ ಅಂತಿಮ ಅಧಿಕಾರ ಎಂದರೆ ಫೆಡರಲ್ ಟ್ರಿಬ್ಯುನಲ್ನ ಕಾರ್ಯನಿರ್ವಹಣೆಯ ಮೇಲ್ವಿಚಾರಣೆಯನ್ನು ನಡೆಸೋದು. ನೋಡಿ, ಫೆಡರಲ್ ಅಸೆಂಬ್ಲಿ ನ್ಯಾಯಾಂಗದ ಕಾರ್ಯಾಚರಣೆಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತೆ. ಮೂರನೇ ಪ್ರಮುಖವಾದಂಥ ಅಧಿಕಾರದ ಬಗ್ಗೆ ತಿಳ್ಕೊಳ್ಳೋಣ. ಅದು ನ್ಯಾಯಾಂಗದ ಅಧಿಕಾರ. ಫೆಡರಲ್ ಅಸೆಂಬ್ಲಿಯ ನ್ಯಾಯಿಕ ಅಧಿಕಾರ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಫೆಡರಲ್ ಅಸೆಂಬ್ಲಿಯ ನ್ಯಾಯಿಕ ಅಧಿಕಾರದಲ್ಲಿ ಮೊದಲನೇ ಅಧಿಕಾರ ಫೆಡರಲ್ ಟ್ರಿಬ್ಯುನಲ್ನ ನ್ಯಾಯಾಧೀಶರನ್ನು ಆಯ್ಕೆ ಮಾಡುವ ಅಧಿಕಾರವನ್ನು ಇದು ಹೊಂದಿದೆ. ಆರಂಭದಲ್ಲಿ ನಾನು ಲಕ್ಷಣಗಳಲ್ಲಿ ಹೇಳ್ತಾ ಇದ್ದೆ, ಸ್ವಿಸ್ನಲ್ಲಿರುವಂಥ ಫೆಡರಲ್ ಟ್ರಿಬ್ಯುನಲ್ ಅಂದರೆ ನ್ಯಾಯಾಂಗ ಎರಡನೇ ಸ್ಥಾನದಲ್ಲಿದೆ. ಅಲ್ಲಿ
ಆ ಅಂಶಕ್ಕೆ ನಾನು ಹೇಳುವಂಥ ನ್ಯಾಯಾಂಗದ ಮೊದಲನೇ ಕಾರ್ಯ ಪುಷ್ಟಿಯನ್ನು ನೀಡ್ತಾ ಇದೆ. ನೋಡಿ, ನ್ಯಾಯಾಂಗದ ನ್ಯಾಯಾಧೀಶರನ್ನ ಅಸೆಂಬ್ಲಿ ಆಯ್ಕೆ ಮಾಡುತ್ತೆ. ನ್ಯಾಯಾಂಗದ ನ್ಯಾಯಾಧೀಶರು ಅಂದರೆ ಫೆಡರಲ್ ಟ್ರಿಬ್ಯುನಲ್ನ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವ ಅಧಿಕಾರ ಶಾಸಕಾಂಗವಾಗಿರುವಂಥ ಫೆಡರಲ್ ಅಸೆಂಬ್ಲಿಗೆ ಇದೆ. ವಿಶ್ವದ ಬಹುಪಾಲು ರಾಷ್ಟ್ರಗಳಲ್ಲಿ ಇದಾಗೋದಿಲ್ಲ. ನೆಕ್ಸ್ಟ್, ಎರಡನೇ ಅಧಿಕಾರ ಫೆಡರಲ್ ಕೌನ್ಸಿಲ್ನ ಆಡಳಿತಾತ್ಮಕ ತೀರ್ಪಿನ ವಿರುದ್ಧ ಅಪೀಲನ್ನು ಸ್ವೀಕರಿಸಿ ವಿಚಾರಣೆ ಮಾಡೋದು. ಫೆಡರಲ್ ಕೌನ್ಸಿಲ್ ಅಂದರೆ ಕಾರ್ಯಾಂಗ. ಸ್ವಿಸ್ನ ಫೆಡರಲ್ ಕೌನ್ಸಿಲ್ ಅಂದರೆ ಕಾರ್ಯಾಂಗವು ಆಡಳಿತಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನು ಸ್ವೀಕರಿಸುವಂಥ ಮತ್ತು ಅದನ್ನು ವಿಚಾರಣೆ ಮಾಡುವಂತಹ ಅಧಿಕಾರ ಫೆಡರಲ್ ಅಸೆಂಬ್ಲಿಗೆ ಇದೆ. ನಂತರ ಫೆಡರಲ್ ವ್ಯವಸ್ಥೆ ಅಂದರೆ ಆ ಸರ್ಕಾರದ ವಿವಿಧ ಪ್ರಾಧಿಕಾರಗಳೇನಿದೆ, ವಿವಿಧ ಪ್ರಾಧಿಕಾರಗಳ ನಡುವೆ ಉಂಟಾಗುವಂತಹ ವಿವಾದಗಳನ್ನು ಇತ್ಯರ್ಥಪಡಿಸುವ ಅಧಿಕಾರವನ್ನು ಸಹ ಫೆಡರಲ್ ಅಸೆಂಬ್ಲಿ ನಿರ್ವಹಿಸುತ್ತೆ. ಜೊತೆಗೆ ಕ್ಷಮಾದಾನ ನೀಡುವಂಥ ಅಧಿಕಾರವನ್ನು ಸಹ ಫೆಡರಲ್ ಅಸೆಂಬ್ಲಿ ಮಾಡುತ್ತೆ. ದೆನ್ ಫೆಡರಲ್ ಅಸೆಂಬ್ಲಿ ಮಾಡುವ ಮತ್ತೊಂದು ವಿಶಿಷ್ಟವಾದಂಥ ನ್ಯಾಯಾಂಗದ ಅಧಿಕಾರ ಎಂದರೆ ಸಂವಿಧಾನಕ್ಕೆ ಅರ್ಥ ವಿವರಣೆಯನ್ನು ನೀಡುವ ಮತ್ತು ಅದಕ್ಕೆ ರಕ್ಷಣೆಯನ್ನು ನೀಡುವ ಕಾರ್ಯವನ್ನೂ ಸಹ ಫೆಡರಲ್ ಅಸೆಂಬ್ಲಿಯೇ ಮಾಡುತ್ತೆ. ಈ ಸಂವಿಧಾನಕ್ಕೆ ಅರ್ಥ ವಿವರಣೆ ನೀಡುವ ಮತ್ತು ರಕ್ಷಣೆ ನೀಡುವಂತಹ ಕಾರ್ಯವನ್ನು ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಮಾಡುತ್ತೆ, ಅಮೆರಿಕಾದಲ್ಲಿ ಸುಪ್ರೀಂ ಕೋರ್ಟ್ ಮಾಡುತ್ತೆ. ಆದರೆ ಸ್ವಿಸ್ನಲ್ಲಿ ಅಲ್ಲಿನ ಶಾಸಕಾಂಗ ಈ ಕಾರ್ಯವನ್ನು ಮಾಡುತ್ತೆ. ಇದು ನ್ಯಾಯಾಂಗದ ಪ್ರಾಮುಖ್ಯತೆ ಎಷ್ಟು ಎನ್ನುವುದನ್ನು ಮನವರಿಕೆ ಮಾಡಿಕೊಡುತ್ತೆ. ನಾಲ್ಕನೇ ಪ್ರಮುಖವಾದಂತಹ ಕಾರ್ಯ ಅಂದರೆ ಸಂವಿಧಾನ ತಿದ್ದುಪಡಿಯ ಅಧಿಕಾರ. ಸ್ವಿಸ್ನ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಫೆಡರಲ್ ಅಸೆಂಬ್ಲಿಗೆ ಇದೆ. ಇದು ಸರ್ವೇ ಸಾಮಾನ್ಯವಾಗಿ ವಿಶ್ವದ ಬಹುಪಾಲು ದೇಶಗಳ ಶಾಸಕಾಂಗಗಳೇ ಸಂವಿಧಾನ ತಿದ್ದುಪಡಿಯ ಮಾಡುವ ಕಾರ್ಯವನ್ನು ನಿರ್ವಹಿಸುತ್ತವೆ. ಸ್ವಿಸ್ನಲ್ಲಿ ಸಂವಿಧಾನಕ್ಕೆ ಕೆಲವೊಂದು ಕೆಲವೊಂದು ಅಂದರೆ ಭಾಗಶಃ ತಿದ್ದುಪಡಿಯನ್ನು ತರಲು ಅಥವಾ ಸಂಪೂರ್ಣವಾಗಿ ತಿದ್ದುಪಡಿಯನ್ನು ತರಲು ಪ್ರಸ್ತಾವನೆಯನ್ನು ತಂದು ಅದನ್ನು ಅನುಮೋದಿಸಬಹುದು. ಅಥವಾ ಸಂವಿಧಾನ ತಿದ್ದುಪಡಿಯ ಬಗ್ಗೆ ನಿರ್ದಿಷ್ಟ ಸಂಖ್ಯೆಯ ಜನತೆ ಅಥವಾ ಕ್ಯಾಂಟನ್ಗಳು ಮನವಿಯನ್ನು ಸಲ್ಲಿಸಿದರೂ ಸಹ ಫೆಡರಲ್ ಅಸೆಂಬ್ಲಿ ತಿದ್ದುಪಡಿಯನ್ನು ಮಾಡಿ ಅಂತಿಮವಾಗಿ ಪ್ರಜೆಗಳ ನಿರ್ಣಯಕ್ಕೆ ಬಿಡಬೇಕಾಗುತ್ತೆ. ಯಾವುದೇ ಒಂದು ತಿದ್ದುಪಡಿ ಅದು ಜನತೆಯ ಮತ್ತು ಕ್ಯಾಂಟನ್ಗಳ ಒಪ್ಪಿಗೆ ಇಲ್ಲದೆ ಊರ್ಜಿತ ಆಗೋದಿಲ್ಲ. ಅಂದರೆ ಸಂವಿಧಾನ ತಿದ್ದುಪಡಿ ಮಾಡುವಂಥ ಅಧಿಕಾರವನ್ನು ಸಹ ಫೆಡರಲ್ ಅಸೆಂಬ್ಲಿ ಹೊಂದಿದೆ. ನಂತರದ ಫೆಡರಲ್ ಅಸೆಂಬ್ಲಿ ಅಧಿಕಾರ ಫೆಡರಲ್ ಆಡಳಿತದ ಮೇಲ್ವಿಚಾರಣಾ ಅಧಿಕಾರ. ಆಡಳಿತ ಅಂದರೆ ಆಡಳಿತಾಂಗ. ಆ ಆಡಳಿತದ ಮೇಲೆ ಸಾಮಾನ್ಯ ಮೇಲ್ವಿಚಾರಣಾ ಅಧಿಕಾರವನ್ನು ಫೆಡರಲ್ ಅಸೆಂಬ್ಲಿ ಹೊಂದಿದೆ. ಹೇಗೆ ಈ ಫೆಡರಲ್ ಆಡಳಿತದ ಮೇಲೆ ತನ್ನ ಮೇಲ್ವಿಚಾರಣಾ ಅಧಿಕಾರವನ್ನು ಚಲಾಯಿಸುತ್ತೆ ಅಂದರೆ ಫೆಡರಲ್ ಕೌನ್ಸಿಲ್ನ ಮೂಲಕ. ಅಂದರೆ ಸ್ವಿಸ್ನ ಫೆಡರಲ್ ಅಸೆಂಬ್ಲಿಯು ಫೆಡರಲ್ ಕೌನ್ಸಿಲ್ಗೆ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ, ಆಡಳಿತ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಸೂಚನೆಯನ್ನು ನೀಡಬಹುದು, ಪ್ರಶ್ನೆಗಳನ್ನು ಕೇಳಬಹುದು. ಫೆಡರಲ್ ಕೌನ್ಸಿಲ್ನ ಸದಸ್ಯರು ಮೌಖಿಕವಾಗಿ ಆಗಲಿ ಅಥವಾ ಲಿಖಿತವಾಗಿ ಆಗಲಿ
ಆ ಆಡಳಿತದ ಬಗ್ಗೆ ಮಾಹಿತಿಯನ್ನು ಫೆಡರಲ್ ಅಸೆಂಬ್ಲಿಗೆ ನೀಡಬೇಕಾಗುತ್ತೆ. ಹೀಗೆ ಫೆಡರಲ್ ಅಸೆಂಬ್ಲಿ ಶಾಸಕಾಂಗದ, ಹಣಕಾಸಿನ, ಕಾರ್ಯಾಂಗದ, ನ್ಯಾಯಾಂಗದ, ಸಂವಿಧಾನ ತಿದ್ದುಪಡಿಯ ಕಾರ್ಯಗಳನ್ನೆಲ್ಲವನ್ನೂ ಸಹ ಫೆಡರಲ್ ಅಸೆಂಬ್ಲಿ ನಿರ್ವಹಿಸುತ್ತೆ. ಮೇಲ್ನೋಟಕ್ಕೆ ನಮಗೆ ಫೆಡರಲ್ ಅಸೆಂಬ್ಲಿಯೇ ಶ್ರೇಷ್ಠವಾದ ವಿಪುಲ ಅಧಿಕಾರವನ್ನು ಹೊಂದಿದೆ ಅಂತ ಗೋಚರಿಸಿದ್ರು ಸಹ ಅಂತಿಮವಾಗಿ ಜನತೆಯೇ ನೈಜವಾದಂತಹ ಅಧಿಕಾರವನ್ನು ಹೊಂದಿರುವುದನ್ನು ನಾವು ಕಾಣಬಹುದು. ಇಷ್ಟು ಫೆಡರಲ್ ಅಸೆಂಬ್ಲಿಯ ಎರಡು ಸದನಗಳ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ನಿಮಗೆ ನಾನು ತಿಳಿಸಿದ್ದೇನೆ. ನೀವು ಈ ಆಡಿಯೋ ಕೇಳುವುದರ ಜೊತೆಗೆ ನಿಮಗೆ ನಾನು ಕಳಿಸಿರುವಂಥ ಅಧ್ಯಯನ ಸಾಮಗ್ರಿಯನ್ನು ಅವಶ್ಯವಾಗಿ ಪರಾಮರ್ಶನ ಮಾಡಲೇಬೇಕು ಅನ್ನೋದು ನನ್ನ ಮನವಿ. ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ.